ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಆಗಸ್ಟ್ 28 ಸಾಮಾನ್ಯ ದಿನ ಅಂತ ಅಂದುಕೊಳ್ಳಲೇಬೇಡಿ. ಯಾಕಂದ್ರೆ ಎಷ್ಟು ಪ್ರಯತ್ನಿಸಿದ್ರೂ ನೆರವೇರದ ಕೆಲಸ ಮತ್ತು ನಿಮ್ಮನ್ನ ಹುಡುಕಿ ಬರೋ ದೊಡ್ಡ ಅವಕಾಶ, ಈ ಎರಡಕ್ಕೂ ಒಂದು ಅಪರೂಪದ ಸಂಬಂಧ ಈ ದಿನ ಏರ್ಪಡಲಿದೆ. ಅದು ನೀವು ಕಾಯ್ತಿದ್ದ ಹಣ ಇರಬಹುದು, ಕೆರಿಯರ್ ಬೆಳವಣಿಗೆ, ಆಸ್ತಿ ವಿಷಯ ಅಥವಾ ಪ್ರೀತಿ ಪಾತ್ರರಿಂದ ಸಿಗೋ ಸಿಹಿ ಸುದ್ದಿ ಇರಬಹುದು. ಆ ಸುಸಮಯ ಆಗಸ್ಟ್ 28 ನಂತರ ಶುರುವಾಗಲಿದೆ ಅಂತ ಗ್ರಹಗಳು ಹೇಳ್ತಿವೆ. ಆದ್ರೆ ದೇವರ ಕೃಪೆ ಇಲ್ಲದೆ ಯಾವ ಗ್ರಹಬಲವೂ ಕೆಲಸ ಮಾಡಲ್ಲ. ಅದಕ್ಕೆ ಆ ಕೈಲಾಸವಾಸ ಶಿವನನ್ನ ಮನಸ್ಸಿನಲ್ಲೇ ಸ್ಮರಿಸೋಣ. ನಿಮ್ಮದು ಮೇಷರಾಶಿಯಾಗಿದ್ರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಗಸ್ಟ್ 28ಕ್ಕೆ ನಿಮ್ಮ ಜೀವನದಲ್ಲಿ ಏನಾಗಲಿದೆ, ಅದಕ್ಕೆ ಕಾರಣವೇನು ಅಂತ ನೋಡೋಣ. ಒಮ್ಮೆ ನಿಮ್ಮ ಗತಕಾಲವನ್ನ ನೆನಪಿಸಿಕೊಳ್ಳಿ. ಇಲ್ಲಿಯವರೆಗೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಯಾವ ಕೆಲಸ ಹಿಡಿದ್ರೂ ತಡವಾಗೋದು, ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೋದು, ಕೈಗೆ ಬಂದ ಹಣ ನೀರು ಪಾಲಾಗೋದು, ಗೆದ್ವಿ ಅನ್ಕೊಳ್ಳೋ ಕೊನೆ ಗಳಿಗೆಯಲ್ಲಿ ಅವಕಾಶ ಕೈಜಾರೋದು, ನೀವು ಪಟ್ಟ ಕಷ್ಟಕ್ಕೆ ಬೇರೆಯವರು ಫಲ ಉಂಡಿರಬಹುದು. ಯಾರಿಗೆ ಜೀವ ಕೊಟ್ಟು ನೆರವಾದ್ರೋ ಅವರೇ ಕಷ್ಟದ ಸಮಯದಲ್ಲಿ ಬೆನ್ನ ಹಿಂದೆ ಮೋಸ ಮಾಡಿರಬಹುದು. ನಿಮ್ಮ ಪ್ರಾಮಾಣಿಕತೆಯನ್ನೇ ದೌರ್ಬಲ್ಯ ಅಂದುಕೊಂಡವರು ನಿಮ್ಮನ್ನ ಬಳಸಿ ಬಿಸಾಡಿರ್ತಾರೆ. ಎಷ್ಟೇ ನೋವಿದ್ರೂ ಹೊರಗೆ ನಗುಮುಖ ತೋರಿಸೋದು ನಿಮ್ಮ ಮೇಷರಾಶಿಯವರ ದೊಡ್ಡ ಗುಣ. ಆದ್ರೆ ಇಷ್ಟೆಲ್ಲ ಅನುಭವಿಸಿದ ನಿಮಗೆ ಕಾಲ ಈಗ ದೊಡ್ಡ ಕೊಡುಗೆ ಕೊಡೋಕೆ ಸಿದ್ಧವಾಗಿದೆ. ಅದನ್ನ ತಿಳಿಬೇಕಂದ್ರೆ ಆಗಸ್ಟ್ 28 ಆಕಾಶದ ವಿದ್ಯಮಾನವನ್ನ ಅರ್ಥ ಮಾಡ್ಕೋಬೇಕು. ಆಗಸ್ಟ್ 28 ಶುಕ್ರವಾರ, ಅಂದು ಶ್ರಾವಣ ಹುಣ್ಣಿಮೆ, ಜೊತೆಗೆ ಶತಭಿಷ ನಕ್ಷತ್ರದ ಪ್ರಭಾವ. ಈ ಶುಭ ಸಂದರ್ಭದಲ್ಲೇ ವಿಶೇಷ ಚಂದ್ರಗ್ರಹಣ ಸಂಭವಿಸಲಿದೆ. ಇದು ಕೇವಲ ಖಗೋಳ ಘಟನೆಯಲ್ಲ, ಜ್ಯೋತಿಷ್ಯದ ಪ್ರಕಾರ 100 ವರ್ಷಕ್ಕೊಮ್ಮೆ ಬರೋ ಅಪರೂಪದ ಗ್ರಹಗಳ ಜೋಡಣೆ. ಇದನ್ನ ನೋಡಿ ಹೆದರಬೇಕಾಗಿಲ್ಲ, ಯಾಕಂದ್ರೆ ಈ ಗ್ರಹಣ ನಿಮ್ಮ ಪಾಲಿಗೆ ಅದೃಷ್ಟದ ವರವಾಗಲಿದೆ. ಆಗಸ್ಟ್ 28 ವೇಳೆಗೆ ಗ್ರಹಗಳ ಸ್ಥಿತಿ ನಿಮ್ಮ ಧನ, ಲಾಭ, ಉದ್ಯೋಗ ಮತ್ತು ಗೌರವದ ಸ್ಥಾನಗಳನ್ನ ಒಂದೇ ಬಾರಿಗೆ ಆಕ್ಟಿವೇಟ್ ಮಾಡ್ತಿವೆ. ಹೀಗಾಗಿ ಮಂದಗತಿಯಲ್ಲಿದ್ದ ಕೆಲಸಗಳೆಲ್ಲ ದಿಢೀರನೆ ವೇಗ ಪಡೆದುಕೊಳ್ಳಲಿವೆ. ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಬಲದಿಂದ ನಿಮ್ಮಲ್ಲಿ ಅದ್ಭುತ ಧೈರ್ಯ, ಸಾಹಸ ಮತ್ತು ಹೊಸ ಶಕ್ತಿ ಜಾಗೃತವಾಗಲಿದೆ. ಏನೇ ಬಂದರೂ ಸಾಧಿಸೇ ತೀರಬೇಕು ಅನ್ನೋ ಪಟ್ಟು ನಿಮಗಿನ್ನೂ ಎರಡಷ್ಟಾಗುತ್ತೆ. ಇದರ ಜೊತೆಗೆ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಮತ್ತು ಅದೃಷ್ಟವನ್ನು ಬಡಿದೆಬ್ಬಿಸಲು ಸೂರ್ಯನ ಬೆಂಬಲವು ಸಂಪೂರ್ಣವಾಗಿ ಸಿಗಲಿದೆ. ಸೂರ್ಯ ಅಂದ್ರೆ ಆತ್ಮಬಲ, ನಾಯಕತ್ವ ಮತ್ತು ಸರ್ಕಾರಿ ಕೆಲಸಗಳ ಯಶಸ್ಸು. ಇಷ್ಟು ದಿನ ನಿಮ್ಮನ್ನ ಆವರಿಸಿದ್ದ ಕತ್ತಲನ್ನು ಸೂರ್ಯನ ಬೆಳಕು ಓಡಿಸಿ ಹೊಸ ಭರವಸೆಯ ಮುಂಜಾನೆಯನ್ನ ತರಲಿದೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬಂದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋ ಬುದ್ಧಿವಂತಿಕೆ ನಿಮ್ಮದಾಗುತ್ತೆ. ಇನ್ನು ಗುರುಗ್ರಹದ ಪ್ರಭಾವ ಹೇಗಿರಲಿದೆ ಅಂತ ನೋಡೋದಾದ್ರೆ, ನಿಮ್ಮ ರಾಶಿಗೆ ಗುರು ಇರೋ ಸ್ಥಾನ ಸಾಧಾರಣವಾದದ್ದಲ್ಲ. ಇದು ನಿಮ್ಮ ಕುಟುಂಬ, ಸುಖ ಸಂತೋಷ, ಆಸ್ತಿ ಮತ್ತು ಜೀವನದ ಸ್ಥಿರತೆಗೆ ಹೊಸ ಬಾಗಿಲು ತೆರೆಯಲಿದೆ. ಗುರುಬಲ ನಿಮ್ಮ ಬೆನ್ನಿಗಿರೋ ದೊಡ್ಡ ರಕ್ಷಾ ಕವಚ. ನೀವು ಕಾಯ್ತಿದ್ದ ಸ್ವಂತ ಮನೆ, ಹೊಸ ವಾಹನ ಅಥವಾ ಕುಟುಂಬದಲ್ಲಿದ್ದ ನೆಮ್ಮದಿ, ಇವೆಲ್ಲ ಈ ಗುರು ಪ್ರಭಾವದಿಂದಲೇ ಸಾಧ್ಯವಾಗಲಿದೆ. ಇನ್ನು ಅಸಲಿ ಮ್ಯಾಜಿಕ್ ಇರೋದು ನಿಮ್ಮ ಲಾಭಸ್ಥಾನದಲ್ಲಿ. ನಿಮ್ಮ ಆದಾಯ ಮತ್ತು ವರ್ಷಗಳಿಂದ ನೆರವೇರದೇ ಇದ್ದ ಆಸೆಗಳನ್ನ ಪೂರೈಸೋ ಸ್ಥಾನ ಈ ಸಮಯದಲ್ಲಿ ಆಕ್ಟಿವೇಟ್ ಆಗ್ತಿದೆ. ಇದರ ಜೊತೆಗೆ ಹುಣ್ಣಿಮೆ ಚಂದ್ರಗ್ರಹಣದ ಪ್ರಭಾವವೂ ಸೇರಿ ಇಷ್ಟು ದಿನ ನಿಂತು ಹೋಗಿದ್ದ ಹಣದ ಹರಿವು ಮತ್ತೆ ಶುರುವಾಗಲಿದೆ. ಈ ಎಲ್ಲಾ ಗ್ರಹಗಳು ಒಂದಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಿವೆ. ಈಗ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಮತ್ತೊಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ನಿಮ್ಮ ಮನಸ್ಸಿನಲ್ಲಿರೋ ಹಲವು ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಲಿದೆ. ನಿಮಗೆ ಬರಬೇಕಾದ ಹಣ ಬಾರದೆ ಬಾಕಿ ಉಳಿದಿದ್ಯಾ? ಕೆಲಸದಲ್ಲಿ ಸಿಗಬೇಕಿದ್ದ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಕಾರಣವಿಲ್ಲದೆ ಮುಂದೂಡಲ್ಪಡ್ತಿದ್ಯಾ? ಬಿಸ್ನೆಸ್ನಲ್ಲಿ ಬರಬೇಕಿದ್ದ ಪೇಮೆಂಟ್ ನಿಂತು ಹೋಗಿದ್ಯಾ? ಅಥವಾ ಆಸ್ತಿ ಖರೀದಿ ಮಾರಾಟದ ನಿರ್ಧಾರ ನೆನೆಗುದಿಗೆ ಬಿದ್ದಿದ್ಯಾ? ಹೀಗೆ ತಲೆ ಕೆಡಿಸ್ತಿದ್ದ ಪ್ರಶ್ನೆಗಳಿಗೆಲ್ಲ ಈಗ ದೊಡ್ಡ ರಿಲೀಫ್ ಸಿಗಲಿದೆ. ಆಗಸ್ಟ್ 28 ಗ್ರಹಣದ ಪ್ರಭಾವ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳೋದ್ರಿಂದ ಬ್ಲಾಕ್ ಆಗಿದ್ದ ನಿಮ್ಮ ಹಣದ ಹರಿವು ದಿಢೀರನೆ ತೆರೆದುಕೊಳ್ಳುತ್ತೆ. ಕಳೆದುಕೊಂಡೇ ಅನ್ಕೊಂಡಿದ್ದ ಸಾಲದ ಹಣ ಕೈ ಸೇರಬಹುದು.
ಅಥವಾ ಅಂದುಕೊಳ್ಳದ ಹೊಸ ಮಾರ್ಗಗಳಿಂದ ಆದಾಯ ಹರಿದು ಬರಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿ ನೀವೇ ಆಶ್ಚರ್ಯ ಪಡುವಷ್ಟು ಬೇಗ ಬದಲಾಗಿ ಹಣ ಕೈಯಲ್ಲಿ ನಿಲ್ಲಲು ಶುರುವಾಗುತ್ತೆ. ನಿಮ್ಮ ಉಳಿತಾಯ ಹೆಚ್ಚಾಗಿ ಅನಗತ್ಯ ಸಾಲ ಮತ್ತು ಆರ್ಥಿಕ ಒತ್ತಡದಿಂದ ನೀವು ಪಾರಾಗ್ತೀರಾ. ಉದ್ಯೋಗದಲ್ಲಿರೋ ಮೇಷರಾಶಿಯವರಿಗೆ ಆಗಸ್ಟ್ ಕೊನೆಯ ನಂತರ ಸಂಪೂರ್ಣ ಧನಾತ್ಮಕ ವಾತಾವರಣ ಸೃಷ್ಟಿಯಾಗಲಿದೆ. ಇಷ್ಟು ದಿನ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದಿರೋದು, ಮೇಲಧಿಕಾರಿಗಳ ಕಿರಿಕಿರಿ, ಸಹೋದ್ಯೋಗಿಗಳ ರಾಜಕೀಯ ಅಥವಾ ನೀವು ಮಾಡಿದ ಕೆಲಸದ ಕ್ರೆಡಿಟ್ ಬೇರೆಯವರು ತಗೊಳ್ತಿದ್ದ ನೋವು ನಿಮಗಿದ್ದಿರಬಹುದು. ನಿಮ್ಮ ಕೆರಿಯರ್ ಒಂದೇ ಕಡೆ ನಿಂತು ಹೋಗಿದೆ ಅನ್ನಿಸ್ತಿರಬಹುದು. ಆದರೆ ಆಗಸ್ಟ್ 28ರ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮಗೊಂದು ಪ್ರತ್ಯೇಕ ಗುರುತು ಮತ್ತು ಗೌರವ ಸಿಗುತ್ತೆ. ಹೊಸ ಕೆಲಸ ಹುಡುಕ್ತಿದ್ದೀರಾ? ನಿಮ್ಮ ಅನುಭವಕ್ಕೆ ತಕ್ಕಂತೆ ಸರ್ಪ್ರೈಸ್ ಕೊಡುವಂತಹ ಅದ್ಭುತ ಆಫರ್ಗಳು ಹುಡುಕಿಕೊಂಡು ಬರಲಿವೆ. ಹಾಗೆ ಉದ್ಯೋಗದಲ್ಲಿದ್ದವರಿಗೆ ಅಧಿಕಾರ ಮತ್ತು ಹೊಸ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಮೇಲಧಿಕಾರಿಗಳ ಮುಂದೆ ನಿಮ್ಮ ಸಾಮರ್ಥ್ಯ ನಿರೂಪಿಸಲು ಇದು ಸರಿಯಾದ ಸಮಯ. ನೀವು ಕಾಯ್ತಿದ್ದ ಪ್ರಮೋಷನ್ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬಿಸ್ನೆಸ್ ಮಾಡೋರ ವಿಷಯಕ್ಕೆ ಬಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತೆ. ಗ್ರಾಹಕರಿಲ್ಲದೆ ಅಥವಾ ಬಂದ ಗ್ರಾಹಕರು ಉಳಿಯದೆ ಪಡ್ತಿದ್ದ ಕಿರಿಕಿರಿಗಳೆಲ್ಲ ಈಗ ದೂರವಾಗಲಿವೆ. ಹೊಸ ಕಸ್ಟಮರ್ಗಳು ಬರೋದು, ನಿಮ್ಮ ನೆಟ್ವರ್ಕ್ ಬೆಳೆಯೋದು ಮತ್ತು ಬಿಸ್ನೆಸ್ ವಿಸ್ತರಿಸೋಕೆ ಬೇಕಾದ ದಾರಿಗಳು ಸಿಗೋದು ಖಂಡಿತ. ಮುಖ್ಯವಾಗಿ ನೀವು ಹೊಸ ಪಾರ್ಟ್ನರ್ಶಿಪ್ ಹುಡುಕ್ತಿದ್ರೆ ಅದಕ್ಕೆ ಒಳ್ಳೆ ಸಮಯ. ನಿಮ್ಮ ಬಾಕಿ ಇದ್ದ ಆರ್ಡರ್ಗಳು ಕ್ಲಿಯರ್ ಆಗ್ತವೆ. ನಿರೀಕ್ಷಿಸದ ದೊಡ್ಡ ಆಫರ್ ನಿಮ್ಮ ಬಾಗಿಲು ತಟ್ಟಬಹುದು. ಮಾರ್ಕೆಟ್ನಲ್ಲಿ ನಿಮಗೊಂದು ಬ್ರ್ಯಾಂಡ್ ಇಮೇಜ್ ಸೃಷ್ಟಿಯಾಗಿ ನಿಮ್ಮನ್ನ ಹಗುರವಾಗಿ ಕಂಡವರೇ ನಿಮ್ಮ ಯಶಸ್ಸು ನೋಡಿ ಆಶ್ಚರ್ಯ ಪಡ್ತಾರೆ. ಬಿಸ್ನೆಸ್ಗೆ ಬಂಡವಾಳ ಹಾಕೋರು ನಿಮ್ಮನ್ನ ಹುಡುಕಿ ಬರ್ತಾರೆ. ಆದ್ರೆ ನೆನಪಿಡಿ, ಅವಕಾಶಗಳು ನಿಮ್ಮ ಮಡಿಲಿಗೆ ಬಂದು ಬೀಳಲ್ಲ. ಸರಿಯಾದ ಸಮಯಕ್ಕೆ ನೀವು ಸ್ಪಂದಿಸಿದಾಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಆಸ್ತಿ ವಿಷಯಕ್ಕೆ ಬಂದ್ರೆ ಸ್ವಂತ ಮನೆ ಕಟ್ಟೋದು ಅಥವಾ ಹೊಸ ವಾಹನ ಕೊಳ್ಳೋ ಕನಸು ನನಸಾಗೋ ದಿಕ್ಕಿನಲ್ಲಿ ಹೆಜ್ಜೆಗಳಿಡುತ್ತೀರಾ. ಆಸ್ತಿಗೆ ಸಂಬಂಧಿಸಿದ ಜಾಗದ ವಿವಾದಗಳು ಬಗೆಹರಿಯಲಿವೆ. ಕುಟುಂಬದ ಆಸ್ತಿ ಅಥವಾ ಕೋರ್ಟ್ ಕೇಸ್ಗಳಲ್ಲಿ ನಿಂತು ಹೋಗಿದ್ದ ನಿರ್ಧಾರಗಳು ನಿಮ್ಮ ಪರವಾಗಿ ಬರೋ ಮುನ್ಸೂಚನೆಗಳಿವೆ. ಹಿಂದೆಂದೋ ಕೊಂಡಿದ್ದ ಆಸ್ತಿಯ ಬೆಲೆ ದಿಢೀರನೆ ಏರೋದು ಅಥವಾ ಮಾರಾಟ ಮಾಡಲು ಕಾಯುತ್ತಿದ್ದ ಪ್ರಾಪರ್ಟಿಗೆ ಸೂಕ್ತ ಬೆಲೆ ಸಿಗೋದು, ಹೀಗೆ ನಿಮಗೆ ದೊಡ್ಡ ಹಣಕಾಸಿನ ಆಸರೆ ಸಿಗಲಿದೆ. ಕುಟುಂಬದಲ್ಲಿದ್ದ ಅಶಾಂತಿ ದೂರವಾಗಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಹೆತ್ತವರು ಮತ್ತು ಹಿರಿಯರ ಸಂಪೂರ್ಣ ಆಶೀರ್ವಾದ, ಬೆಂಬಲ ನಿಮಗೆ ಸಿಗಲಿದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಇದ್ದ ಚಿಂತೆ ಕಳೆದು ಅವರಿಂದ ಶುಭ ಸಮಾಚಾರ ಕೇಳ್ತೀರಾ. ಕುಟುಂಬದ ಜೊತೆ ಪ್ರವಾಸ ಕೈಗೊಳ್ಳುವ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಯೋಗವಿದೆ. ಇನ್ನು ಪ್ರೀತಿ ಮತ್ತು ವಿವಾಹ ಜೀವನದಲ್ಲೂ ಸ್ಪಷ್ಟತೆ ಸಿಗಲಿದೆ. ದಂಪತಿ ಅಥವಾ ಪ್ರೇಮಿಗಳ ನಡುವಿದ್ದ ಸಣ್ಣ ಪುಟ್ಟ ಗೊಂದಲಗಳು, ಸಂವಹನದ ಕೊರತೆ ಸಂಪೂರ್ಣ ದೂರವಾಗುತ್ತೆ. ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅವರ ಕಡೆಯಿಂದ ಧನಾತ್ಮಕ ಪ್ರತಿಕ್ರಿಯೆ ಸಿಗುವ ಸೂಕ್ತ ಸಮಯವಿದು. ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಿ ಹೊಸ ಭರವಸೆ ಮೂಡಲಿದೆ. ಮದುವೆಗೆ ಸಂಬಂಧ ಹುಡುಕಿ ಬೇಸತ್ತಿದ್ದೀರಾ? ಹಾಗಿದ್ರೆ ಈಗ ಸೂಕ್ತ ಮಾತುಕತೆಗಳು ಶುರುವಾಗಿ ಹೊಸ ಪರಿಚಯಗಳು ಮದುವೆಯಲ್ಲಿ ಅಂತ್ಯಗೊಳ್ಳುವ ಯೋಗವಿದೆ. ನಿಮ್ಮ ಕುಟುಂಬ ಹಾಗೂ ಆಲೋಚನೆಗೆ ತಕ್ಕಂತೆ ನಡೆದುಕೊಳ್ಳುವ ಉತ್ತಮ ಬಾಳ ಸಂಗಾತಿ ಸಿಗಲಿದ್ದಾರೆ. ಇನ್ನು ಗೌರವಾಧಾರಗಳ ವಿಷಯಕ್ಕೆ ಬಂದ್ರೆ ದೊಡ್ಡ ಬದಲಾವಣೆಯೇ ಕಾದಿದೆ. ಇಷ್ಟು ದಿನ ನಿಮ್ಮ ಮಾತಿಗೆ ಬೆಲೆ ಕೊಡದವರು, ನಿಮ್ಮ ಸಾಮರ್ಥ್ಯವನ್ನು ಹಗುರವಾಗಿ ಕಂಡವರೇ ಈಗ ನಿಮ್ಮ ಮೌಲ್ಯವನ್ನ ಗುರುತಿಸ್ತಾರೆ. ಸಮಾಜದಲ್ಲಿ, ಬಂಧುಗಳ ಬಳಗದಲ್ಲಿ ನಿಮಗೊಂದು ವಿಶೇಷ ಗೌರವ ಸಿಗಲಿದೆ. ನಿಮ್ಮ ಸಲಹೆ ಕೇಳಿಕೊಂಡು ಬರೋರ ಸಂಖ್ಯೆ ಹೆಚ್ಚಾಗಲಿದೆ. ಪ್ರವಾಸ ಮತ್ತು ವಿದೇಶಿ ಯೋಗದ ಬಗ್ಗೆ ಹೇಳೋದಾದ್ರೆ, ವಿದೇಶಕ್ಕೆ ಹೋಗಿ ಕಲಿಯೋ ಅಥವಾ ಉದ್ಯೋಗ ಮಾಡೋ ಆಸೆ ಇದ್ದವರಿಗೆ ಹಾದಿ ಸುಗಮವಾಗಲಿದೆ. ವೀಸಾ ಸಂಬಂಧಿತ ಅಡೆತಡೆಗಳು ನಿವಾರಣೆಯಾಗಿ ಪ್ರಕ್ರಿಯೆ ವೇಗ ಪಡೆದುಕೊಳ್ಳಲಿದೆ. ಆದರೆ ಪ್ರಯಾಣದ ಸಮಯದಲ್ಲಿ ಡಾಕ್ಯುಮೆಂಟ್ ಸರಿಯಾಗಿ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಈ ಗ್ರಹಣದ ನಂತರ ನಿಮ್ಮಲ್ಲಿ ದೈವಭಕ್ತಿ ಹೆಚ್ಚಾಗಲಿದೆ. ಎಷ್ಟೋ ದಿನಗಳಿಂದ ಅಂದುಕೊಳ್ತಿದ್ದ ದೇವಸ್ಥಾನಗಳ ದರ್ಶನ ಭಾಗ್ಯ ನಿಮಗೊಲಿದು ಬರಲಿದೆ. ದೇವರ ಕೃಪೆ ನಿಮ್ಮ ಮೇಲಿದೆ ಅಂತ ಅನಿಸೋ ಹಲವು ಪವಾಡ ಸದೃಶ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗಲಿವೆ. ಇದರಿಂದ ನಿಮಗೆ ಅಪಾರವಾದ ಮಾನಸಿಕ ಶಾಂತಿ ಸಿಗಲಿದೆ.
ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನ ಕಾಯ್ತಿದೆ ಅನ್ನೋ ಭರವಸೆ ಮೂಡಿ ಅದೇ ನಿಮ್ಮನ್ನ ಮುಂದೆ ನಡೆಸಲಿದೆ. ಹಣ ಗಳಿಸೋದಷ್ಟೇ ಅಲ್ಲ, ಮನಸ್ಸಿನ ನೆಮ್ಮದಿಯೂ ಅಷ್ಟೇ ಮುಖ್ಯ ಅನ್ನೋ ಹೊಸ ದೃಷ್ಟಿಕೋನ ನಿಮ್ಮದಾಗಲಿದೆ. ಆ ನಿಟ್ಟಿನಲ್ಲಿ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ಆಧ್ಯಾತ್ಮಿಕ ಗುರುಗಳ ಮತ್ತು ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ಇಲ್ಲೊಂದು ಸಣ್ಣ ರಹಸ್ಯವಿದೆ. ಈ ಆಗಸ್ಟ್ 28ರ ಗ್ರಹಣದ ನಂತರ ಮೇಷರಾಶಿಯವರಲ್ಲಿ ಆಗುವ ಒಂದು ಬದಲಾವಣೆ ಬೇರೆಲ್ಲಕ್ಕಿಂತ ತುಂಬಾ ಶಕ್ತಿಶಾಲಿಯಾಗಿದೆ. ಈ ರಹಸ್ಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದೇ ಇಲ್ಲ. ಆ ರಹಸ್ಯವೇನು ಮತ್ತು ಈ ಗ್ರಹಣ ನಿಮ್ಮ ಜೀವನವನ್ನು ಯಾವ ಮಟ್ಟಕ್ಕೆ ಬದಲಾಯಿಸಲಿದೆ ಅಂತ ಈ ವಿಡಿಯೋದ ಕೊನೆಯಲ್ಲಿ ವಿವರವಾಗಿ ಹೇಳ್ತೀನಿ. ಅಲ್ಲಿಯವರೆಗೆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಯಾಕಂದ್ರೆ ಒಳ್ಳೆಯ ವಿಷಯಗಳನ್ನು ಕೇಳುವಾಗ ಎಷ್ಟು ಸಮಾಧಾನವಾಗಿರ್ತೀವೋ ಆ ಶಕ್ತಿಯನ್ನು ಸ್ವೀಕರಿಸುವ ಸಾಮರ್ಥ್ಯ ಅಷ್ಟೇ ಹೆಚ್ಚಾಗುತ್ತೆ. ಈ ಗ್ರಹಣದ ಸಮಯ ನಿಮ್ಮ ಜೀವನದ ದೊಡ್ಡ ಬದಲಾವಣೆಯ ಘಟ್ಟ. ಹಳೆಯ ದಿನಗಳು ಮುಗಿದು ಹೊಸ ದಿನಗಳು ಶುರುವಾಗೋ ಸಂಧಿಕಾಲವಿದು. ಪ್ರಕೃತಿಯಲ್ಲಿ ಬದಲಾವಣೆಗಳಾಗುವಂತೆ ಮನುಷ್ಯನ ಜೀವನದಲ್ಲೂ ಬದಲಾವಣೆಗಳು ಸಹಜ. ಆ ಬದಲಾವಣೆಯನ್ನು ಅರ್ಥೈಸಿಕೊಂಡು ಹೆಜ್ಜೆ ಇಡುವುದೇ ನಿಜವಾದ ಯಶಸ್ಸು. ಆದರೆ ಜ್ಯೋತಿಷ್ಯ ಶಾಸ್ತ್ರ ಬರೀ ಒಳ್ಳೆಯದನ್ನು ಮಾತ್ರ ಹೇಳಲ್ಲ. ಮುಂದೆ ಸಿಗೋ ಯಶಸ್ಸಿನ ಹಾದಿಯಲ್ಲಿ ಎಲ್ಲೆಲ್ಲಿ ಗುಂಡಿಗಳಿವೆ ಅಂತ ಮುನ್ನೆಚ್ಚರಿಕೆಯನ್ನು ಕೊಡುತ್ತೆ. ಈ ಶುಭ ಸಮಯದಲ್ಲಿ ನೀವು ಕೆಲವೊಂದು ಜಾಗ್ರತೆಗಳನ್ನು ವಹಿಸಲೇಬೇಕು. ಸಮಯ ಚೆನ್ನಾಗಿದೆ ಅಂತ ಅವಸರಪಟ್ಟು ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಯಾರನ್ನು ಕುರುಡಾಗಿ ನಂಬಿ ದೊಡ್ಡ ಮೊತ್ತದ ಸಾಲ ಕೊಡಬೇಡಿ. ಕೊಟ್ಟರೆ ಆ ಹಣ ಮತ್ತೆ ಸಿಗುವುದು ಕಷ್ಟ. ಮುಖ್ಯವಾಗಿ ಕೋಪದಲ್ಲಿ ಯಾವ ನಿರ್ಧಾರವನ್ನು ತಗೋಬೇಡಿ. ಹೊಸ ಬಿಸ್ನೆಸ್ ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ಪ್ರತಿಯೊಂದು ಸಾಲನ್ನು ಓದದೆ ಸಹಿ ಹಾಕಬೇಡಿ. ಆದಾಯ ಎಷ್ಟೇ ಹೆಚ್ಚಿದ್ರೂ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ಉಳಿತಾಯಕ್ಕೆ ಆದ್ಯತೆ ನೀಡಿ. ಹಾಗೆಯೇ ಬೇರೆಯವರ ವಿಚಾರದಲ್ಲಿ ಅನಗತ್ಯವಾಗಿ ಮೂಗು ತೋರಿಸಬೇಡಿ. ಅದು ನಿಮಗೇ ತಲೆನೋವು ತರಬಹುದು. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಮುಂದೆ ಸಾಗೋದ್ರಿಂದ ಮಾತ್ರ ಈ ಅದೃಷ್ಟವನ್ನು ಉಳಿಸಿಕೊಳ್ಳಲು ಸಾಧ್ಯ. ಈ ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ವಹಿಸಿದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲಾರರು. ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಕಂಡುಬರುವ 3 ದೊಡ್ಡ ಬದಲಾವಣೆಗಳು ಇಂತಿವೆ. ಮೊದಲನೆಯದು, ಆದಾಯದಲ್ಲಿ ಸಕಾರಾತ್ಮಕ ಬದಲಾವಣೆ. ನಿಮ್ಮ ಹಳೆಯ ಬಾಕಿ ಹಣ ಕೈ ಸೇರಬಹುದು ಅಥವಾ ಆದಾಯಕ್ಕೆ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಒಟ್ಟಿನಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು ಖಚಿತ. ಎರಡನೆಯದು, ಸ್ಥಾನಮಾನ ಮತ್ತು ಗೌರವದ ಬೆಳವಣಿಗೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೊಂದು ಬಲವಾದ ಸ್ಥಾನಮಾನ ಸಿಗಲಿದೆ. ಉದ್ಯೋಗದಲ್ಲಿ ಮೇಲ್ಮಟ್ಟದ ಪ್ರಗತಿ ಕಾಣಲಿದ್ದೀರಿ. ನಿಮ್ಮ ಮಾತು ಶಾಸನವಾಗದಿದ್ದರೂ ಪ್ರತಿಯೊಬ್ಬರೂ ಗೌರವಿಸುವ ಬೆಲೆ ಬಾಳುವ ಸಲಹೆಯಾಗಲಿದೆ. ಮೂರನೆಯ ಹಾಗೂ ಅತ್ಯಂತ ಮುಖ್ಯವಾದ ಬದಲಾವಣೆ, ನಿರೀಕ್ಷೆ ಇಲ್ಲದ ತಿರುವು. ಇನ್ಮುಂದೆ ಈ ಕೆಲಸ ನಡೆಯೋದೇ ಇಲ್ಲ ಅಂತ ನೀವು ಪೂರ್ತಿ ಆಸೆ ಬಿಟ್ಟಿದ್ದ ಒಂದು ಮುಖ್ಯ ವಿಷಯ ದಿಢೀರನೆ ವೇಗ ಪಡೆದುಕೊಳ್ಳಲಿದೆ. ಅದು ನಿಮ್ಮ ವೈಯಕ್ತಿಕ ಜೀವನ ಅಥವಾ ಕೆರಿಯರ್ಗೆ ಸಂಬಂಧಿಸಿದ್ದಾಗಿರಬಹುದು. ನಿಂತು ಹೋಗಿದ್ದ ಫೈಲ್ ಚಲಿಸಬಹುದು ಅಥವಾ ಬಾಕಿ ಇದ್ದ ಅಪ್ರೂವಲ್ ಸಿಗಬಹುದು. ಈ 3 ಬದಲಾವಣೆಗಳಿಗೆ ಗ್ರಹಗಳ ಶುಭ ಬಲವೇ ಕಾರಣ. ಇನ್ನು ಆ ರಹಸ್ಯ ರಾಜಯೋಗದ ಬಗ್ಗೆ ಮಾತನಾಡೋಣ. ರಾಜಯೋಗ ಅಂದ ತಕ್ಷಣ ರಾತ್ರೋರಾತ್ರಿ ಕೋಟಿ ಹಣ ಆಕಾಶದಿಂದ ಬಿದ್ದು ಬಿಡುತ್ತೆ ಅಂತ ಅಂದುಕೊಳ್ಳಬೇಡಿ. ಜ್ಯೋತಿಷ್ಯದಲ್ಲಿ ರಾಜಯೋಗ ಅಂದ್ರೆ ನಿಮ್ಮ ದಿನನಿತ್ಯದ ಜೀವನದಲ್ಲೇ ಕಂಡುಬರೋ ಸಾಲು ಸಾಲು ಸಕಾರಾತ್ಮಕ ಬದಲಾವಣೆಗಳು. ನಿಮ್ಮ ಉದ್ಯೋಗದಲ್ಲಿ ಹಠಾತ್ ಏಳಿಗೆ, ಗಳಿಸಿದ ಹಣ ಕೈಯಲ್ಲಿ ನಿಲ್ಲೋದು, ಸತತವಾಗಿ ಬರೋ ಹೊಸ ಅವಕಾಶಗಳು, ಎಲ್ಲರ ನಡುವೆ ನಿಮ್ಮ ಮಾತಿಗೆ ಸಿಗೋ ಗೌರವ ಮತ್ತು ಎಷ್ಟೇ ಯತ್ನಿಸಿದ್ರೂ ಆಗದಿದ್ದ ಕೆಲಸಗಳು ಚುರುಕಾಗಿ ನಡೆಯೋದು. ಇದೇ ಆ ನಿಜವಾದ ರಾಜಯೋಗ. ಆಗಸ್ಟ್ 28ರ ಚಂದ್ರಗ್ರಹಣ, ಹುಣ್ಣಿಮೆಯ ಚಂದ್ರನ ಸ್ಥಿತಿ, ರಾಹುಕೇತುಗಳ ಪ್ರಭಾವ ಹಾಗೂ ಗುರು ಸೂರ್ಯಗ್ರಹಗಳ ಅನುಕೂಲತೆ ನಿಮ್ಮ ಜಾತಕದಲ್ಲಿ ಸರಿಯಾಗಿ ಇದೇ ಪರಿಸ್ಥಿತಿಯನ್ನ ಸೃಷ್ಟಿಸಲಿವೆ. ಸಾಂಪ್ರದಾಯಿಕ ಜ್ಯೋತಿಷ್ಯದ ಪ್ರಕಾರ ಇದನ್ನು ರಾಜಯೋಗಕ್ಕೆ ಸಮಾನವಾದ ಶುಭ ಗೋಚಾರ ಫಲ ಅಂತ ಹೇಳಬಹುದು. ಅದೃಷ್ಟ ಹುಡುಕಿಕೊಂಡು ಬರೋದು ಅಂದ್ರೆ ಇದೆ. ಈ ಸಮಯದಲ್ಲಿ ಕಾಲ ನಿಮಗೆ ಪೂರ್ಣವಾಗಿ ಸಾಥ್ ಕೊಡುತ್ತೆ. ನೀವು ನಿರೀಕ್ಷಿಸುತ್ತಿದ್ದ ಸಿಹಿ ಸುದ್ದಿ ನಿಮ್ಮನ್ನ ತಲುಪಲಿದೆ. ನೀವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ. ನಿಮ್ಮಲ್ಲಿ ರಾಜನಂತಹ ಧೈರ್ಯ, ಆತ್ಮವಿಶ್ವಾಸ ಮೂಡಲಿದೆ. ಈ ಅದ್ಭುತ ಸಮಯದ ಪೂರ್ಣ ಫಲ ನಿಮಗಾಗಬೇಕಾದ್ರೆ ಆಗಸ್ಟ್ 28ರ ಚಂದ್ರಗ್ರಹಣ ಮತ್ತು ಹುಣ್ಣಿಮೆಯ ಸಂದರ್ಭದಲ್ಲಿ
ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಇವುಗಳನ್ನು ನಿಮ್ಮನ್ನ ಹೆದರಿಸೋಕೆ ಹೇಳ್ತಾ ಇಲ್ಲ, ಶುಭ ಫಲ ಹೆಚ್ಚಾಗಲಿ ಅಂತಷ್ಟೇ ಹೇಳ್ತಾ ಇದ್ದೀನಿ. ಇದು ಮಾಡದಿದ್ದರೆ ದೊಡ್ಡ ನಷ್ಟವಾಗುತ್ತೆ ಅನ್ನೋ ಮಾತು ನಾನು ಖಂಡಿತ ಹೇಳಲ್ಲ. ಈ ಪರಿಹಾರಗಳು ಬರೀ ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಅಂದ್ರೆ ಪಾಸಿಟಿವ್ ಎನರ್ಜಿ ಹೆಚ್ಚಿಸಿ ಗ್ರಹಗಳ ಶುಭ ಫಲವನ್ನು ಪೂರ್ಣವಾಗಿ ಪಡೆಯಲು ಮಾತ್ರ. ಒಂದು, ಶಿವಾರಾಧನೆ. ಈ ದಿನ ಪರಮಶಿವನನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ಸಾಧ್ಯವಾದಷ್ಟು ಹೆಚ್ಚು ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. 2, ದೀಪಾರಾಧನೆ. ಶಿವನ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶುಭ. ನಿಮ್ಮ ಇಷ್ಟ ದೇವತೆ, ವಿಶೇಷವಾಗಿ ಲಕ್ಷ್ಮೀದೇವಿ ಅಥವಾ ಮಹಾವಿಷ್ಣುವನ್ನು ಸ್ಮರಿಸಿ. 3, ಅನ್ನದಾನ. ಸಾಧ್ಯವಾದರೆ ಹಸಿವಿನಿಂದಿದ್ದವರಿಗೆ ನಿಮ್ಮ ಶಕ್ತಿಗೆ ತಕ್ಕಂತೆ ಸಣ್ಣ ಪ್ರಮಾಣದ ಅನ್ನದಾನ ಮಾಡಿ. ಅನ್ನದಾನ ನಿಮ್ಮ ಕರ್ಮಗಳನ್ನು ಶುದ್ಧಿಗೊಳಿಸುತ್ತೆ. ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗದೆ ಟಿವಿ ಅಥವಾ ಮೊಬೈಲ್ ನೋಡಿ ಸಮಯ ವ್ಯರ್ಥ ಮಾಡಬೇಡಿ. ಮನೆಯಲ್ಲೇ ಪ್ರಶಾಂತವಾಗಿ ಕುಳಿತು ಧ್ಯಾನ ಅಥವಾ ದೇವತಾ ಪ್ರಾರ್ಥನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುವುದರ ಜೊತೆಗೆ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡಲಿದೆ. ಗ್ರಹಣದ ಸಮಯ ಜಪ ಮತ್ತು ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠ ಅಂತ ಪುರಾತನ ಗ್ರಂಥಗಳು ಹೇಳ್ತಿವೆ. ಆ ಸಮಯದಲ್ಲಿ ನೀವು ಮಾಡೋ ಸಣ್ಣ ಮಂತ್ರ ಜಪವು 1000 ಪಟ್ಟು ಹೆಚ್ಚು ಫಲ ಕೊಡುತ್ತೆ ಅನ್ನೋದು ನಂಬಿಕೆ. ತುಂಬಾ ಜನರಿಗೆ ಇವೆಲ್ಲ ನಿಜವಾಗಿಯೂ ನಡೆಯುತ್ತಾ ಅನ್ನೋ ಅನುಮಾನ ಬರಬಹುದು. ಗ್ರಹಗಳ ಸ್ಥಿತಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಸನಾತನ ನಂಬಿಕೆ. ಆದ್ರೆ ಗ್ರಹಗಳು ದಾರಿ ಮಾತ್ರ ತೋರಿಸಬಲ್ಲವು. ಆ ಹಾದಿಯಲ್ಲಿ ನಡೆಯಬೇಕಿರೋದು ನೀವೇ. ಅದೃಷ್ಟ ಬಾಗಿಲು ತಟ್ಟಿದಾಗ ಅದನ್ನ ತೆರೆಯೋ ಜವಾಬ್ದಾರಿ ನಿಮ್ಮದೇ. ಈ ಆಗಸ್ಟ್ 28ರ ನಂತರದ ಸಮಯ ನಿಮ್ಮ ಜೀವನದಲ್ಲೇ ದೊಡ್ಡ ಟರ್ನಿಂಗ್ ಪಾಯಿಂಟ್. ಈ ಅವಕಾಶವನ್ನ ನೀವು ಹೇಗೆ ಬಳಸಿಕೊಳ್ತೀರಾ ಅನ್ನೋದರ ಮೇಲೆಯೇ ನಿಮ್ಮ ಭವಿಷ್ಯ ನಿಂತಿದೆ. ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ಈ ಗ್ರಹಬಲ, ಈ 3 ಒಂದಾದರೆ ನಿಮ್ಮ ಯಶಸ್ಸನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೋಲು ಎದುರಾದಾಗ ಕುಗ್ಗಿ ಹೋಗದೆ ಮತ್ತೆ ಎದ್ದು ನಿಲ್ಲೋ ಧೈರ್ಯ ಮೇಷರಾಶಿಯವರ ವಿಶೇಷತೆ. ಆ ಧೈರ್ಯವೇ ಈಗ ನಿಮ್ಮ ಶ್ರೀರಾಮ ರಕ್ಷೆ. ಹಳೆಯದನ್ನೇ ನೆನೆದು ಕೊರಗಬೇಡಿ. ಹೊಸ ಉತ್ಸಾಹದಿಂದ ಭವಿಷ್ಯದತ್ತ ಹೆಜ್ಜೆ ಇಡಿ. ಕೊನೆಯದಾಗಿ ಮೇಷರಾಶಿಯವರಿಗೆ ನಾ ಹೇಳೋದು ಇಷ್ಟೇ. ಇಷ್ಟು ದಿನ ನಿಂತು ಹೋಗಿದ್ದ ಕೆಲಸಗಳೆಲ್ಲ ಈ ಕ್ಷಣವೇ ಮುಗಿದು ಬಿಡುತ್ತವೆ ಅಂತ ನಾನು ಗ್ಯಾರಂಟಿ ಕೊಡ್ತಿಲ್ಲ. ಜ್ಯೋತಿಷ್ಯ ಅಂದ್ರೆ ಮ್ಯಾಜಿಕ್ ಅಲ್ಲ. ಆದ್ರೆ ಸರಿಯಾದ ಸಮಯಕ್ಕೆ ಸಿಗೋ ಅವಕಾಶವನ್ನ ಗುರುತಿಸಿ ಬಳಸಿಕೊಳ್ಳೋದು ಇದೆಯಲ್ಲ, ಅದೇ ನಿಜವಾದ ಅದೃಷ್ಟ. ಆ ಶುಭ ಸಮಯ ಆಗಸ್ಟ್ 28ರ ನಂತರ ನಿಮಗೆ ಸಿಗಲಿದೆ. ಸಿಗೋ ಅವಕಾಶವನ್ನ ಖಂಡಿತ ಕೈಜಾರಿಸಿಕೊಳ್ಳಬೇಡಿ. ಶ್ರಮವನ್ನು 2ರಷ್ಟಾಗಿಸಿ. ದೇವರ ಕೃಪೆ ನಿಮ್ಮ ಮೇಲಿರುತ್ತೆ. ಮಾಡುವ ಕೆಲಸವನ್ನ ಪೂರ್ಣ ಏಕಾಗ್ರತೆಯಿಂದ ಮಾಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.